ಒಂದು ಕಡೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಈ ಸಂಬಂಧ ಒಂದಷ್ಟು ನಾಯಕರುಗಳು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಸೋಮವಾರ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಯೋಧ್ಯೆಯಲ್ಲಿ ಬಿಜೆಪಿ ಪಾತ್ರ ಇಲ್ಲ. ಸಂಘ ಪರಿವಾರದ ಕಾರ್ಯಕ್ರಮ ಸರ್ಕಾರ ಜನರಿಗಾಗಿ ಅಯೋಧ್ಯೆ ಕಾರ್ಯಕ್ರಮವನ್ನು ವೀಕ್ಷಿಸೋಕೆ ವ್ಯವಸ್ಥೆ ಮಾಡಲಿ. ದೇಶದ ಎಲ್ಲೆಡೆ ಸಂಘ ಪರಿವಾರದವರು LED ಪರದೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ದಾವಣಗೆರೆಯಲ್ಲಿ ಸರ್ಕಾರಕ್ಕೆ ಮಾಜಿ ಸಚಿವ MP ರೇಣುಕಾಚಾರ್ಯ ಈ ರೀತಿಯಾಗಿ ಮನವಿಯನ್ನು ಕೂಡ ಮಾಡಿದ್ದಾರೆ. ನರೇಂದ್ರ ಮೋದಿಯವರು 11 ದಿವಸ ವ್ರತ ಮಾಡ್ತಿದ್ದಾರೆ. ಒಂದು ದಿವಸ ಅಂತ ನರೇಂದ್ರ ಮೋದಿಯವರು ವ್ರತ ಮಾಡ್ತಾರೆ. ಸರ್ಕಾರ ಇವತ್ತು ಹಳ್ಳಿಗಳಲ್ಲಿ, ಗಲ್ಲಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಮದ್ಯವನ್ನು ಮಾರಾಟ ಮಾಡ್ತಾರೆ. ಆ ದಿವಸ ಕಟ್ಟುನಿಟ್ಟಾಗಿ 21ನೇ ತಾರೀಕು ರಾತ್ರಿಯಿಂದ 22ರವರೆಗೂ ಮದ್ಯವನ್ನು ಸಂಪೂರ್ಣ ಮಾರಾಟ ಮಾಡೋಕ್ಕೆ ನಿಷೇಧವನ್ನು ಮಾಡಬೇಕು. ಶ್ರೀರಾಮನಿಗೆ ಭಕ್ತಿಯನ್ನು ಸಲ್ಲಿಸಬೇಕು ಮತ್ತು ಎಲ್ಲ ಕಡೆ LED ಪರದೆಗಳನ್ನು ಹಾಕಿ ಜನರಿಗೆ ವೀಕ್ಷಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು. ನಮ್ಮ ಸಂಘ ಪರಿವಾರ ಎಲ್ಲ ಕಡೆ ವ್ಯವಸ್ಥೆ ಮಾಡ್ತಾರೆ. ಸರ್ಕಾರ ನೋಡಿ, ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಒಂದು ಕಾಲದಲ್ಲಿ ಈ ಕರಸೇವಕರ ಮೇಲೆ ಗುಂಡಾರಿಸಿದ್ರು, ಜೈಲಿಗೆ ಕಳಿಸಿದ್ರು. ಆವಾಗ ಶ್ರೀರಾಮನ ಎಲ್ಲೇ ಹುಟ್ಟಿದ್ದ ಅವರ ಪ್ರಶ್ನೆ ಮಾಡಿದ್ರು, ಅವರ ಜನ್ಮ ಇದನ್ನು ಪ್ರಶ್ನೆ ಮಾಡ್ತಾಯಿದ್ರು. ಈಗೆಲ್ಲ ಒಂದು ಕಡೆ ಕಾಂಗ್ರೆಸ್ಸರು ಭಯಭೀತರಾಗಿ ನಮಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳ್ತಿದ್ರು. ಅದಾದಮೇಲೆ 22ಕ್ಕೆ ಹೋಗಲ್ಲ, ಇದು BJP ಕಾರ್ಯಕ್ರಮ ಅಲ್ಲ, ಸಂಘ ಪರಿವಾರದ ಕಾರ್ಯಕ್ರಮ. ಏನು ಅಯೋಧ್ಯೆಯಲ್ಲಿ ಭಾರತೀಯ ಪುರಾತತ್ವ ಪ್ರಾಚೀನ ಇಲಾಖೆ KK ಮಹಮ್ಮದ್ ಅವರು ಅಫಿಡೇವಿಟ್ ಕೊಟ್ಟರು. ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಶ್ರೀರಾಮ ಟ್ರಸ್ಟಿಗೆ ವಹಿಸಿದ್ರು. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.